ಖಾತೆ ಮಾಡಿಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕನ ಬೆಂಬಲಿಗನ ದರ್ಪ ಮಂಡ್ಯ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ನಾವು. ಮಂಡ್ಯ ಜಿಲ್ಲೆಯ ಹುಲಿಕೆರೆ ಪಂಚಾಯಿತಿಯ ಪಿಡಿಒಗೆ ಆವಾಜ್ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಚೇರಿ ಮುಂದೆ ಕಾರು ಅಡ್ಡ ನಿಲ್ಲಿಸಿ ದರ್ಪ ಪ್ರದರ್ಶನ ಮಾಡಿದ್ದಾನೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಆಪ್ತ. ವೈರಮುಡಿಯಿಂದ ದರ್ಪ ಪ್ರದರ್ಶನ ಆಗಿದೆ. ಅಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡ ಆಪ್ತನ ಹೆಸರು ವೈರಮುಡಿ. ಈ ಬಗ್ಗೆ ದೂರು ಕೊಡಲಿಕ್ಕೆ ಪಿಡಿಒ ಶೋಭಾರಾಣಿ ಮುಂದಾಗಿದ್ದಾರೆ. ಬಳಿಕ ಕೆಆರ್ಎಸ್ ಠಾಣೆಯಲ್ಲಿ ಸ್ಥಳೀಯರಿಂದ ರಾಜಿ ಸಂಧಾನ ಪಂಚಾಯಿತಿ ನಡೆದಿದೆ. ಬಳಿಕ ಕ್ಷಮೆಯಾಚನೆ ಮಾಡಿದ್ದಾನೆ. ಮುಚ್ಚಳಿಕೆ ಬರೆದುಕೊಟ್ಟಿದ್ದಾನೆ ಈ ವೈರಮುಡಿಯನ್ನ ಎನ್ನುವಾತ. ಕಾಂಗ್ರೆಸ್ ಮುಖಂಡ ತನ್ನ ವಿಚಾರದಲ್ಲಿ ಖಾತೆ ಮಾಡಿಕೊಡಿ ಅಂತ ಹೇಳಿ, ಅದು ಕಾನೂನುಬದ್ಧವಾಗಿಲ್ಲ, ಬರೋದಿಲ್ಲ ಅಂತ ಹೇಳಿದ್ರು ಕೂಡ ದರ್ಪವನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ. ವಾಗ್ವಾದ ಆಗಿದೆ. ಕಾನೂನುಬದ್ಧವಾಗಿಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ದರ್ಪ, ಆವಾಜು, ಧಮಕಿ. ಹೀಗಾಗಿ ಈ ವೇಳೆ ಲಂಚ ಕೊಡಲು ಕೂಡ ಮುಂದಾಗಿದ್ದಂತೆ ಕಾಂಗ್ರೆಸ್ ಮುಖಂಡ ವೈರಮುಡಿ. ಬಳಿಕ ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿ ದರ್ಪ ಪ್ರದರ್ಶನ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಒಬ್ಬ ಮಹಿಳೆ ಅನ್ನೋದನ್ನು ಕೂಡ ನೋಡಿದೆ. ವಿವೇಕಣ ಲಂಚ ಕೊಡಕ್ ಬಂದ್ರೆ ಇಲ್ವಾ ಹೇಳಿ ಸರ್, ಅದನ್ನ ಒಪ್ಕೊಳ್ಳಿ ಎಲ್ಲರೂ ಮುಂದೆ. ವಿವೇಕಣ ಏನ್ ಮಾಡಿದ್ರು, ನನಗೆ ಡಾಕ್ಯುಮೆಂಟ್ ಕೊಟ್ರು ಅವರು. ನಾನು ಕೇಳ್ದೆ ವಾಕಿಂಗ್ ಬರ್ತಾನೆ ಬದಲೇ ಏನಿದು ಅಂತ ಹಿಂಗೆ ಅದ್ ನೋಡಿದ್ರೆ ನಮ್ಮ ಲೇಔಟ್ ಕೃಷ್ಣಪ್ಪ ಅವ್ರದೇನೆ ಅವ್ರವರು ದೋಸ್ತೆ. ನಾನು ಹೇಳ್ದೆ ಯಾಕಪ್ಪ ದೊಡ್ಡದಾಯ್ತು ಹೇಳ್ದೆ. ಡಾಕ್ಯುಮೆಂಟ್ ಸಸ್ಪೆಂಡ್ ಮಾಡ್ಬೋದಿತ್ತಲ್ವಾ ನನ್ನ ಮಾತಾಡ್ಬಿಟ್ರೆ. ಈಗ ನಾನು ಇಟ್ಕೊಂಡಿದ್ದೀನಿ ಸರ್, ಪ್ರತಿಯೊಂದು ಒಂದು ತೋರಿಸ್ಲೇ ಮಾತಾಡ್ತಾ ಇರೋದು ವಿಡಿಯೋನ. ಅಲ್ಲಿಂದ ನಾಗೋಲಿಂದ ಕೇಳಿ ಸರ್, ಅವ್ರ ಬಗ್ಗೆ ಕೇಳಿ ಸರ್ ಅವ್ರಿಗೆಲ್ಲ. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಖಾತೆ ಮಾಡಿಸಿಕೊಡಿ ಅನ್ನೋದು ವೈರಮುಡಿಯ ವಾದ. ಕಾನೂನುಬದ್ಧವಾಗಿದ್ದಿಲ್ಲ, ಕಾನೂನು ಬಾಹಿರವಾಗಿ ಮಾಡಿಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ಅಲ್ಲಿನ ಪಿಡಿಒ ಶೋಭಾರಾಣಿ ಹೇಳ್ತಾ ಇದ್ದಾರೆ. ಇಬ್ಬರ ಮಧ್ಯೆ ಅವರಿಗೆ ಮಾಡಿಕೊಟ್ಟಿದ್ದೀರಿ, ಇವ್ರಿಗೆ ಮಾಡಿಕೊಟ್ಟಿದ್ದೀರಿ, ಹಾಗೆ ಹೀಗೆ ಅಂತ ಹೇಳಿ ದರ್ಪವನ್ನು ಪ್ರದರ್ಶನ ಮಾಡಿದ್ದಲ್ಲದೆ ಪಿಡಿಒ ಅವರ ಕಾರಿಗೆ ಅಡ್ಡ ನಿಂತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ಕೊಟ್ಟಿದ್ದಾನೆ. ಒಬ್ಬ ಸರ್ಕಾರಿ ಕಾರ್ಯನಿರತ ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ದರ್ಪ ತೋರಿಸೋದಿದೆಯಲ್ಲ, ಅದು ಯಾವ ಕಾರಣಕ್ಕೂ ಕೂಡ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕಾನೂನು ಕೂಡ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆದರೆ ಇಲ್ಲಿನ ವೈರಮುಡಿ ಎಂಬಾತ ತನಗೆ ಬೇಕಾದ ರೀತಿಯಲ್ಲಿಯೇ ಖಾತೆ ಮಾಡಿಕೊಡಬೇಕು ಅಂತ ಹೇಳಿ ಹಠ ಹಿಡ್ದ. ಇದು ಸಾಧ್ಯವಾಗಿಲ್ಲ. ಹೀಗಾಗಿ ಆತನ ವಿರುದ್ಧ ಕೊನೆಗೂ ದೂರು ಕೊಡಲಿಕ್ಕೆ ಮುಂದಾಗಿದ್ದರು. ಬಟ್ ರಾಜಿ ಪಂಚಾಯಿತಿ ಮೂಲಕ ಸಂಧಾನ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ, ಈತ ವೈರಮುಡಿ ಶಾಸಕನ ಶಿಷ್ಯನೇ ಆಗಲಿ, ಬಲಗೈ ಬಂಟನೇ ಆಗಲಿ, ಮುಖ್ಯಮಂತ್ರಿಗಳ ಬಲಗೈ ಬಂಟನೇ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ. ಇವನು ಹೇಳ್ದಂಗೆಲ್ಲ ಕಾನೂನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಅನ್ಸುತ್ತೆ. ದಶರಥ್, ಈ ಕಂಪ್ಲೇಂಟ್ ನ ದೂರು ಕೊಡಕ್ಕೂ ಕೂಡ ಏನು ನೊಂದಂತ ಏನು ಪಿಡಿಒ ಶೋಭರಾಣಿ ಅವರು ಕೂಡ ಮುಂದಾಗಿದ್ರು. ಆದ್ರೆ ಏನು ಸ್ಥಳೀಯ ಮುಖಂಡರುಗಳ ರಾಜಿ ಪಂಚಾಯತಿಯಿಂದಾಗಿ ಅದನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಮುಂದೆ ಈ ರೀತಿ ಯಾವುದೇ ತರದ ಅನಾಹುತವನ್ನ ಮಾಡೋದಿಲ್ಲ, ಈ ರೀತಿ ಬೆದರಿಕೆನ, ದೌರ್ಜನ್ಯವನ್ನ, ದರ್ಪವನ್ನ ಮೆರೆಯೋದಿಲ್ಲ ಅಂತ ಹೇಳಿ ಒಂದು ಮುಚ್ಚಳಿಕೆ ಪತ್ರವನ್ನ ಬರೆಸ್ಕೊಂಡು ಈ ಪ್ರಕರಣಕ್ಕೆ ಸುಖಾಂತ್ಯವನ್ನು ಕೂಡ ಆಡಿರ್ತಕ್ಕಂಥದ್ದು. ಇಂಥ ಪ್ರಕರಣ ಪದೇ ಪದೇ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾನೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿ ಸಿದ್ದೇಗೌಡರು ಕೂಡ ಏನು ಸಾರ್ವಜನಿಕವಾಗಿ ಅಧಿಕಾರಿಗಳ ಮೇಲೆ ಏನು
ದರ್ಪವನ್ನು ತೋರುವಂತದ್ದು, ಅವರಿಗೆ ಬೆದರಿಕೆ ಹಾಕುವಂತದ್ದು ಕೂಡ ಪದೇ ಪದೇ ನಿರಂತರವಾಗಿ ನಡೀತಾ ಇತ್ತು. ಅದರ ಸರದಿ ಎಂಬಂತೆ ಈಗ ಅವರ ಬೆಂಬಲಿಗರು ಕೂಡ ಇದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ವೈರ್ಮುಡಿ ಅಂತೇಳಿ ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯವರು, ಆ ಹುಲಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ನಿವೇಶನದ ಒಂದು ಖಾತೆಯನ್ನ ಕಾನೂನಾತ್ಮಕವಾಗಿ ಇಲ್ಲದೆ ಇರತಕ್ಕಂತ ಒಂದು ಕಾನೂನುಬಾಹಿರವಾಗಿರ್ತಕ್ಕಂಥ ಖಾತೆಯನ್ನ ಮಾಡ್ಕೊಡ್ಲಿಕ್ಕೆ PDO ಮೇಲೆ ನಿರಂತರವಾಗಿ ಧಮಕಿಯನ್ನ ಹಾಕ್ತಾ ಇದ್ರು. ಅದಷ್ಟೇ ಅಲ್ಲದೆ ಶಾಸಕರು ಕೂಡ ದೂರವಾಣಿ ಕರೆಯನ್ನು ಕೂಡ ನಿಮ್ಗೆ ಮಾಡಿದ್ದಾರೆ. ಆದ್ರೆ ಯಾಕೆ ನೀವು ನಮ್ಗೆ ಖಾತೆಯನ್ನ ಮಾಡ್ಕೊಡ್ತಿಲ್ಲ ಅನ್ನೋ ಒಂದು ಬೆದರಿಕೆನ ಆಗ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅದಕ್ಕೆ ನಿರಾಕರಣೆ ಮಾಡಿದಂತ ಸಂದರ್ಭದಲ್ಲಿ ಪಂಚಾಯತಿ ಮುಂಭಾಗಕ್ಕೆ ಕಾರನ್ನ ಅಡ್ಡಲಾಗಿ ನಿಲ್ಲಿಸಿ ಕೂಡ ಅವರು ದರ್ಪವನ್ನ ಮೆರೆದಿರ್ತಕ್ಕಂಥದ್ದು. ಇದೆಲ್ಲದರಿಂದ ನೊಂದಂತ PDO ಶೋಭಾರಾಣಿ ಅವರು ಅವರಿಗೆ ನಯವಾಗಿ ಅದನ್ನ ನಿರಾಕರಣೆನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಾನು KRS ಪೊಲೀಸ್ ಠಾಣೆಗೂ ಕೂಡ ನಾನು ದೂರನ್ನ ಕೊಡ್ತೀನಿ ಅಂತ ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಆದ್ರೆ ಸ್ಥಳೀಯರ ಪಂಚಾಯತಿಯಿಂದಾಗಿ ಈಗ ಸುಖಾಂತಿ ಆಗಿರ್ತಕ್ಕಂಥದ್ದು. ಆದ್ರೆ ಏನಂತ ಹೇಳಿದ್ರೆ ಒಂದು ವಿಚಾರ, ಶಾಸಕರು ಕೂಡ ಇದೇ ರೀತಿಯಲ್ಲಿ ವರ್ತನೆಯನ್ನ ತೋರ್ತಾ ಇದ್ರೆ, ಅವರ ಬೆಂಬಲಿಗರು ಕೂಡ ಪದೇ ಪದೇ ಈ ರೀತಿಯ ದುರ್ವರ್ತನೆಯನ್ನು ತೋರ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವರ್ಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ದಸರತ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ನನಗೆ